ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ಒಂದು ಗುರು ಬದಲಾವಣೆಯಿಂದ ಯಾವ ರೀತಿ ಅನುಕೂಲ ಆಗುತ್ತೆ ಅಥವಾ ಅನಾನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ಒಂದು ಗುರು ಬದಲಾವಣೆ ಯಾವ ರೀತಿಯಾದ ಒಂದು ಅನುಕೂಲ ತಂದುಕೊಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಳ್ಳೋಣ. ಖಂಡಿತವಾಗ್ಲು ನೋಡಿ, ಮಿಥುನ ರಾಶಿಯವರಿಗೆ ಇಷ್ಟು ದಿವಸ ಸ್ವಲ್ಪ ಕಷ್ಟ ಇತ್ತು. ಜನ್ಮ ಗುರು ನರೋ ದುಃಖಂ ಅನ್ನೋ ತರ ಸ್ವಲ್ಪ ಕಷ್ಟದಲ್ಲೇ ಇದ್ರು. ಆದ್ರೆ ಇವಾಗ ಆ ಕಷ್ಟಕ್ಕೆ ಒಂದು ತೆರೆ ಎಳೆಯೋ ಒಂದು ಸಮಯ ಬಂತು. ಸಖತ್ ಖುಷಿ ಪಡ್ಬೇಕು ಅವರು. ಯಾಕೆ ಅಂತಂದ್ರೆ ನೋಡಿ, ಲಗ್ನದಲ್ಲೇ ಬುಧ ಮತ್ತೆ ಗುರು ಶುಕ್ರನ ಒಂದು ಸಂಯೋಗ ಆಗಿದೆ ಆಲ್ರೆಡಿ. ಅದೊಂದು ಖುಷಿ ವಿಷಯ ಅನ್ಕೊಳ್ಳಿ. ಎರಡನೇದ್ ಬಂದು ಎರಡನೇ ಮನೆಗೆನೆ ಗುರುವಿನ ಒಂದು ಸಂಚಾರ, ಅಂದ್ರೆ ಇವ್ರು ಧನಸ್ಥಾನಕ್ಕೆ ಬಂದಿದ್ದಾನೆ, ಅದು ಉಚ್ಚ ಸ್ಥಾನದಲ್ಲಿ ಬಂದು ಕುತ್ಕೊಂಡಿದ್ದಾನೆ. ಗುರುಬಲ ಬಂತು. ಈಗ ಆಲ್ರೆಡಿ ಇದ್ದಿದ್ ಗುರುಬಲಕ್ಕಿಂತ ಈ ಗುರುಬಲ ತುಂಬಾ ಒಂದು ಅನುಕೂಲಕರ. ಯಾಕೆ ಅಂತಂದ್ರೆ ಲಗ್ನದಲ್ಲಿದ್ದಾಗ ಸಣ್ಣ ಪುಟ್ಟ ನೋವು ಹಿಂಸೆಗಳನ್ನ ಅವ್ರು ಅನುಭವಿಸ್ತಾ ಇದ್ರು. ಇವಾಗ ಅದೆಲ್ಲ ಕರಗಿ ಯಾವ ವಿಚಾರದಲ್ಲಿ ನೋವು ತಿಂತಾ ಇದ್ರು ಆ ವಿಚಾರದಲ್ಲಿ ಖುಷಿ ಪಡುವಂತ ಒಂದು ಟೈಮ್ ಕೂಡ ಬರ್ತಾ ಇದೆ. ಹಣಕಾಸಿನ ಅಭಿವೃದ್ಧಿ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಎಜುಕೇಶನ್, ಮಕ್ಕಳು ಎಜುಕೇಶನ್ ಬಹಳಷ್ಟು ಮುಂದಿರ್ತಾರೆ. ಮತ್ತೆ ಇವ್ರಿಗೆ ಏನಾದ್ರು ನ್ಯೂ ಸ್ಟಾರ್ಟ್ಅಪ್ ಮಾಡೋದಕ್ಕೆ ಇದು ಒಳ್ಳೆ ಟೈಮ್. ಈ ಟೈಮ್ ನ ಸದುಪಯೋಗ ಪಡಿಸ್ಕೋಬೇಕು. ಇನ್ನು ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಸಮಯದಲ್ಲಿ ಮದುವೆ ಸೆಟ್ ಆಗಿ ಮದುವೆ ಆಗುತ್ತೆ ಅಂತಂದ್ರೆ ಖಂಡಿತ ತುಂಬಾ ಒಳ್ಳೆ ಸಮಯ ಆಗಿರುತ್ತೆ. ಮದುವೆ ಸೆಟ್ ಆದ್ರೆ ಮದುವೆಗಳಾಗುವಂಥದ್ದು, ಮನೇಲಿ ಗೃಹ ಪ್ರವೇಶ, ಈ ತರ ಶುಭ ಕಾರ್ಯಗಳನ್ನ ಮಾಡೋದಕ್ಕೆಲ್ಲ ತುಂಬಾ ಉತ್ತಮವಾಗಿರೋ ಒಂದು ಟೈಮ್ ಆಗಿರುತ್ತೆ. ಇನ್ನ ಇವ್ರಿಗೆ 12ನೇ ಮನೇಲಿ ಸೂರ್ಯ ಕುತ್ಕೊಂಡಿರೋದ್ರಿಂದ ಸೂರ್ಯನಿಂದ ಸ್ವಲ್ಪ ಕೆಡಕಾಗ್ಬೋದು. ಏನು, ಗೌರ್ಮೆಂಟ್ ರಿಲೇಟೆಡ್ ವರ್ಕ್ ಮಾಡ್ತಿರೋರಿಗೆ ಅಥವಾ ಗೌರ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಏನಾದ್ರು ಕೆಲಸಗಳಲ್ಲಿ ಕೊಚ್ಚು ತೊಂದರೆಗಳಾಗ್ಬೋದು. ಈಗ ಏನಾದ್ರು ಇವ್ರ ಜಾಗ ಏನಾದ್ರು ಇತ್ತು ಅಂದ್ರೆ ಅದು ಒತ್ತುವರಿ ಆಗುವಂಥದ್ದು, ಅಥವಾ ಏನಾದ್ರು ಕೆಲವೊಂದು ಗೌರ್ಮೆಂಟ್ ಇಂದ ಕ್ವೈರೀಸ್ ಬರುವಂಥದ್ದು, ಇವ್ರೇನಾದ್ರು ಗೌರ್ಮೆಂಟ್ ಕಟ್ಟಬೇಕಾಗಿರೋ ಹಣ ಕಟ್ಟಿಲ್ಲ, ಅದನ್ನೇನು ಪೆಂಡಿಂಗ್ ಇಟ್ಕೊಂಡಿದ್ರೆ ಅದೇನಾದ್ರು ಇವ್ರ ಮೇಲೆ ಕ್ವೈರೀಸ್ ಬರುವಂಥದ್ದು ಚಾನ್ಸಸ್ ಇರುತ್ತೆ. ಸೊ ಆ ಥರದ್ದು ಏನಾದ್ರು ಇದ್ರೆ ಅದನ್ನ ದಯವಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಅದನ್ನ ಮುಂದುವರ್ಸಕ್ ಹೋಗ್ಬೇಡಿ. ಯಾಕಂದ್ರೆ ಅಕ್ಟೋಬರ್ವರೆಗೂ ಗುರು ಇದೇ ಜಾಗದಲ್ಲಿ ಇರ್ತಾನೆ. ಸೂರ್ಯ ಬದಲಾವಣೆ ಆದ್ರೂ ಕೂಡ ಕೆಲವೊಂದು ಅಟ್ಲೀಸ್ಟ್ ಸೂರ್ಯ ಅಲ್ಲಿ ಇರೋ ತನಕನಾದ್ರೂ ಈ ಎಲ್ಲ ಒಂದು ಇದನ್ನ ಅನ್ಭವಿಸ್ಬೇಕಾಗಿ ಬರುತ್ತೆ. ಇನ್ನು ಭೂಮಿಯಿಂದನೂ ಲಾಭ ಚೆನ್ನಾಗಿದೆ. ಇವ್ರಿಗೆ 10ನೇ ಮನೆಗೆ ಇವ್ರಿಗೆ ಗುರುವಿನ ದೃಷ್ಟಿ ಬೀಳ್ತಾ ಇದೆ. ಸೊ ಹಾಗಾಗಿ ಇವರ ಕೆಲಸದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ. ಹೊಸ ಅವಕಾಶಗಳು ಹುಡ್ಕೊಂಡು ಬರುತ್ತೆ. ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ. ಇನ್ನು ಇವರಿಗೆ 6ನೇ ಮನೆಗೂ ಕೂಡ ಗುರುವಿನ ದೃಷ್ಟಿ ಬೀಳ್ತಿದೆ. ಸೊ ಹಾಗಾಗಿ ಉದ್ಯೋಗಸ್ಥರಿಗೆ ಇವಾಗ ಕೆಲಸದಲ್ಲಿ ಪ್ರಮೋಷನ್, ತುಂಬಾ ದಿವಸದಿಂದ ವೆಯ್ಟ್ ಮಾಡ್ತಿರ್ತಾರೆ, ಪ್ರಮೋಷನ್ ಆಗಿಲ್ಲ ಅಂತ ಒದ್ದಾಡ್ತಿರ್ತಾರೆ, ಪ್ರಮೋಷನ್ಗಳಾಗುವಂಥದ್ದು ಈ ರೀತಿಯಾದ ಒಂದು. ಆದ್ರೆ 8ನೇ ಮನೆಗೂ ಗುರು ದೃಷ್ಟಿ ಇದೆ. ಆರೋಗ್ಯದಲ್ಲಿ ಏನಾದ್ರು ಏರುಪೇರುಗಳಾಗಿತ್ತು ಅಂದ್ರೆ ಇವಾಗ ಸ್ವಲ್ಪ ಅವ್ರಿಗೆ ಆರೋಗ್ಯದಲ್ಲಿ ಸುಧಾರಣೆನ ನೋಡ್ಕೋಬಹುದು. ಅದಕ್ಕೆ ಏನೋ ಒಂದು ಸೊಲ್ಯೂಷನ್ ಸಿಕ್ಕೋದು ಅಥವಾ ಆರೋಗ್ಯ ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ಏನಾದ್ರೂ ಒಂದು ಅವಕಾಶಗಳು ಇವರಿಗೆ ಸಿಗ್ತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಮಿಥುನ ರಾಶಿಯವರಿಗೆ ತುಂಬಾ ಅದ್ಭುತವಾದ ಸಮಯ. ಎಲ್ಲರಿಗೂ ನೋಡಕ್ ಹೋದ್ರೆ ಮಿಥುನ ರಾಶಿಯವರಿಗೆ ತುಂಬಾ ಅದ್ಭುತವಾದ ಸಮಯ. ಗುರುಬಲ ಬಂದಿದೆ, ಉಚ್ಚ ರಾಶಿನಲ್ಲಿ ಗುರು ಕುತ್ಕೊಂಡಿದ್ದಾನೆ, ಒಳ್ಳೆ ಲಾಭನ ತಗೊಂಬಂದ್ ಕೊಡ್ತಾನೆ. ರಾಶಿನಲ್ಲೇ ರಾಶಾಧಿಪತಿ ದಿಗ್ಬಲನ ಕೂತಿದ್ದಾನೆ. ಅದ್ರ ಜೊತೆಗೆ ಶುಕ್ರನ ಜೊತೆಲಿ ಕುತ್ಕೊಂಡಿದ್ದಾನೆ. ಲಕ್ಷ್ಮೀನಾರಾಯಣ ಯೋಗ ಬೇರೆ ಇದೆ. ಸೊ ಅವ್ರ ಯೋಗದ ಬಗ್ಗೆ ಹೇಳೋಂಗೆ ಇಲ್ಲ. ಆ ರೀತಿಯಾದ ಒಂದು ಯೋಗನ ಮಿಥುನ ರಾಶಿಯವರು ಅನುಭವಿಸ್ತಾರೆ. ನಾನು ಸೊ ಅಂದ್ರೆ ಈ ಗುರುಬಲದಿಂದ, ಗುರು ಬದಲಾವಣೆಯಿಂದ ಮಿಥುನ ರಾಶಿಗೆ ಒಳ್ಳೆ ಫಲ ಅಂತ. ಹೌದು. ಸೊ ಈ ಒಳ್ಳೆ ಫಲ ಅನುಭವಿಸೋದ್ರ ಜೊತೆಗೆ ಸ್ವಲ್ಪ ಜಾಗೃತಿಯಾಗಿರ್ಬೇಕು ಅಂತಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಜಾಗೃತಿ ಅಂದ್ರೆ ನಾನು ಹೇಳ್ದೆ, ಈ ಗೌರ್ಮೆಂಟ್ ರಿಲೇಟೆಡ್ ಏನಾದ್ರು ವರ್ಕ್ ಅಲ್ಲಿ ಅಥವಾ ರಾಜಕಾರಣಿಗಳ ವಿಚಾರದಲ್ಲಿ ಅಥವಾ ಯಾರಾದ್ರೂ ಗೌರ್ಮೆಂಟ್ ಕೆಲಸ ಮಾಡ್ತಿರೋರು ಅಥವಾ ರಾಜಕಾರಣಿಗಳಿದ್ರೆ ಅವ್ರು ಖಂಡಿತವಾಗ್ಲೂ ಸ್ವಲ್ಪ ಕೇರ್ಫುಲ್ ಆಗಿರ್ಲೇಬೇಕಾಗತ್ತೆ ಮೇಡಮ್. ಸೊ ಇದಕ್ಕೆ ನಾನು ಕೆಲವು ರೆಮಿಡೀಸ್ ನ ಹೇಳ್ತೀನಿ. ಏನ್ ರೆಮಿಡೀಸ್ ಅಂತಂದ್ರೆ, ಪ್ರತಿದಿನ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸೂರ್ಯನ್ಗೆ ಅರ್ಘ್ಯ ಕೊಡುವಂಥದ್ದು. ಇವ್ರು ಇದನ್ನ ಯಾವಾಗ್ಲೂ ಮಾಡ್ಕೊಂಡು ಬರ್ಬೇಕು. ಇದ್ರ ಜೊತೆಗೆ ಇನ್ನಷ್ಟು ಒಳ್ಳೆ ಫಲಗಳು ಬೇಕು ಅನ್ನೋದಾಯ್ತು ಅಂತಂದ್ರೆ ಇವರು ಏನು ವಿಷ್ಣು ಸಹಸ್ರನಾಮ ಕೇಳೋದು ಅಥವಾ ಹೇಳ್ಕೊಳ್ಳೋದು, ಇದಿಷ್ಟು ಮಾಡ್ಕೊಂಡ್ರೆ ಅವ್ರಿಗೆ ಯಾವುದೇ ರೀತಿ ಸಂಕಟಗಳು ಬರೋದಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಗುರು ಬದಲಾವಣೆಯಿಂದ ಮಿಥುನ ರಾಶಿಗೆ ಯಾವ ರೀತಿಯಾದ ಅನುಕೂಲ ಆಗ್ತಿದೆ ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.